ಇದೇ ಕೇಳಿ ನಾನು ಗೆಲ್ತಿ ಅಂತ. ಫಸ್ಟ್ ಆಫ್ ಆಲ್ ಇಲ್ಲೇ ನಾನು 30 ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸು. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ ಇದ್ದಂಗೆ ಇದೆ ನನಗೆ. ಹಿಂಗೆ ಕೇಳಿದ್ರೆ ಏನು ಹೇಳೋದು, ನಾನು ಕೊರಿಯೋಗ್ರಾಫರ್ ತಾನೆ ಕರೆದ್ರೂ ಮಾಡಿದೆ ಅಷ್ಟೇ. ನಾನು ಅಂಡ್ ಐ ಗೇವ್ ಮೈ ಬೆಸ್ಟ್. ಅಂಡ್ ಇದು ಕೇಳಿ ಇಲ್ಲಪ್ಪ ಡಾನ್ಸ್ ಇದ್ದ ಅಂತ, ಬಿಕಾಸ್ ಕನ್ನಡದಲ್ಲಿ ಇಲ್ವಲ್ಲ ಹೇಳ್ದಾಗ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ, ಎಮೋಷನ್ನ ಆ್ಯಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇನ್ನೂ ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿದೆ ಮರ್ತೇ ಹೋಯ್ತು ಕ್ವಶನ್ ಮತ್ತೆ. ನನಗೆ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ, ಹೆಂಗೆ ಕಮಲ್ ಅಂದರೆ ಕರೆದ್ರು ಮಾಡಿ ಅಷ್ಟೇ ಅಂತ ಹೇಳೋಕ್ಕಾಗದು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು ಒಂದು ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ನನಗೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟಾಗಿ ಹೇಳ್ಬೇಕು. ಅದಕ್ಕೆ ನನಗೆ ಒಂದು 7 ದಿವಸ ಡೈಲಿ ಫೋನ್ ಮಾಡ್ತಾರೆ, ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು ಅಂತ ನೋಡಿದ್ರೆ ಗೊತ್ತಾಯ್ತು ಸಂಬಂಧ ಇಲ್ಲ. ಎಮೋಷನ್ ಭಯಂಕರವಾಗಿದೆ. ಈಗ ಕ್ಲೈಮ್ಯಾಕ್ಸೇ ಅದೇ. ಅವ್ರು ಹೇಳ್ದಂಗೆ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಕರೆದದ್ದು. ಅವ್ರ ಬಂದು ಹಿಂಗೆ ಸಲದ ಬಂದು ಹಿಂಗೆ ಮಾಡ್ತೀನಿ ಅಂದರು. ಸರ್ ಹಂಗೆಲ್ಲ ಮಾಡ್ಬಾರ್ದು, ಹಿಂಗೆ ಮಾಡಬೇಕು ಅಂತ. ಏನಪ್ಪ ಇವಾಗ ಯಾದಕ್ಕೆ ಅವರೇ ನನಗೆ ಕರೆದದ್ದು, ಇವ್ನ ಅದೇ ಕರೆದಿ ಅಂತ ಅವರು ಗೊತ್ತಿಲ್ಲದೇ ಕರೆದಿದ್ದೆ. ಹಂಗಾದರೆ 17 takes 18 takes ಎಲ್ಲ ಹೋಗಿದೆ. 17 take ನನ್ನ ಕೈಲಿ ಆಗಲ್ಲ ಸರ್, ಆಗದೆ ಇದ್ರೆ 1 more take ಸರ್ ಬರಲೇಬೇಕು. ಇವನ ಕೈಲಿ ನನ್ನ ಕೈಲಿ ಆಗಲ್ವಲ್ಲಪ್ಪ ಅಂತ. ಆಮೇಲೆ ಸರ್ ನೀವೇ ಬನ್ನಿ ಅಂತ. ಆಮೇಲೆ ಅವ್ರು ನೋಡಿದ್ರು ಕರೆಕ್ಟೇ, ನೀವು ಹೇಳೋದು ಕರೆಕ್ಟೇ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಹೇಳ್ತಾಯಿತ್ತು ಸರ್ ಯಾದಕ್ಕೆ ಬರಲ್ಲ, ಬರುತ್ತಲ್ವ ಬರಲಿ, ಏನಿಲ್ಲ ಹ್ಯಾಂಡ್ ಪೊಸಿಷನ್ನು ಹಿಂಗೆ ಇರಬೇಕು ಹಂಗಿರಬೇಕು ಅಂತ. ಎಮೋಷನ್ ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡಬೇಕು. ಮೋಹನ್ ಬಾಬು ಸರ್ ಇಸ್ ದ ಪರ್ಫೆಕ್ಟ್ಲಿ ಡನ್. ಹೈಟ್ಸ್ ತಗೊಂಡು ಹೋಗ್ಬೇಕು ಆ ಥರ ಆ್ಯಕ್ಟ್ರು ಅವರು. ಐ ಥಿಂಕ್ ಐ ಡನ್ ಮೈ ಜಾಬ್.